ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. SSLC ಕನ್ನಡ ವಿಷಯದ ಭಾಷಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ 5 ಅಂಕಕ್ಕೆ ಕಡ್ಡಾಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಬರ್ತದೆ ಸ್ನೇಹಿತರೆ. ಅದು ಬಂದ್ಬಿಟ್ಟು ಪತ್ರಲೇಖನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ. ಬಹಳ ಜನ ವಿದ್ಯಾರ್ಥಿಗಳು ಪತ್ರಲೇಖನದಲ್ಲಿ 5ಕ್ಕೆ 5 ಅಂಕಗಳನ್ನು ತೆಗೆದುಕೊಳ್ಳದೆ ಅವರಿಗೆ ನಮೂನೆ ಗೊತ್ತಾಗೋದಿಲ್ಲ ಅಥವಾ ಎಲ್ಲಿ ಯಾವ ಹಂತಗಳನ್ನು ಬರಿಬೇಕನ್ನೋದನ್ನು ತಪ್ಪಿ ಅವ್ರು ಏನು ಮಾಡ್ತಾರೆ ಅಂದರೆ ಸಹಜವಾಗಿ ಅಂಕಗಳನ್ನು ಕಳ್ಕೊತಾರೆ. ಆದರೆ ನಾನು ಈ ವಿಡಿಯೋದಲ್ಲಿ ಕಂಪಲ್ಸರಿಯಾಗಿ ನೀವು 5ಕ್ಕೆ 5 ಅಂಕವನ್ನೇ ಗಳಿಸ್ತೀರಿ ಆ ಥರನಾಗಿರ್ತಕ್ಕಂಥ ಒಂದು ಮಾದರಿಯನ್ನು ಹೇಳ್ತೀನಿ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಪತ್ರ ಬರಹ ಇದು 5 ಅಂಕದ ಕಡ್ಡಾಯ ಪ್ರಶ್ನವಾಗಿದ್ದು ವ್ಯಾವಹಾರಿಕ ಮತ್ತು ಖಾಸಗಿ ಪತ್ರ ಬರಹ ಇರುವುದು. ವಿಷಯ ಬದಲಾವಣೆ ಆದರೂ ಮಾದರಿ ಒಂದೇ ಇರುವುದರಿಂದ ಇಲ್ಲಿ ವಿಳಾಸ, ಸಂಬೋಧನೆ, ವಿಷಯ, ಸ್ಥಳ, ದಿನಾಂಕ, ಸಹಿ ಇವುಗಳನ್ನು ಬರೆಯುವುದನ್ನು ರೂಢಿಸಿಕೊಂಡರೆ 2-3 ಅಂಕಗಳು ನಿಮಗೆ ಕಡ್ಡಾಯವಾಗಿ ಸಿಗ್ತವೆ. ಇಷ್ಟು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ವಿಳಾಸ, ಸಂಬೋಧನೆ, ವಿಷಯ, ಸ್ಥಳ, ದಿನಾಂಕ, ಸಹಿ ಇಷ್ಟಿದ್ರೂ ಕೂಡ ನೀವು ಏನು ಮಾಡ್ತೀರ ಅಂದರೆ ಎಕ್ಸಾಮಲ್ಲಿ ನಿಮ್ಮ ಪತ್ರ ಲೇಖನಕ್ಕೆ 3 ಅಂಕಗಳನ್ನು ಪಡಿತೀರಿ. ಸೊ ನೋಡೋಣ, ಮೊದಲಿಗೆ ಒಂದು ವ್ಯಾವಹಾರಿಕ ಪತ್ರವನ್ನು ಬರಿತೀವಿ. ಇದನ್ನೇ ಏನಂತೀವಪ್ಪ ಅಂದರೆ ಕಾರ್ಯಾಲಯ ಪತ್ರ, ಆಫೀಸಿಯಲ್ ಲೆಟರ್ ಅಂತಲೂ ಕೂಡ ನಾವು ಕರಿತೀವಿ. ಓಕೆನಾ? ಫಾರ್ಮಲ್ ಲೆಟರ್ ಅಂತಲೂ ಕೂಡ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಫಸ್ಟ್ ಬರಿಬೇಕಾದ್ರೆ ಇಂದ ಏನು ಮಾಡಬೇಕಪ್ಪ ಅಂತಂದರೆ ಈ ಥರ ರೈಟ್ ಸೈಡ್ದಿಂದ ತಗೊಳ್ಬೇಕು. ಇದೆಲ್ಲ ಏನು ಮಾಡಿರ್ತಾರೆ ಪ್ರಶ್ನೆ ಪತ್ರಿಕೆಗಳಲ್ಲೇ ಕೊಟ್ಟಿರ್ತಾರೆ. ನೀವು ನಿಮ್ಮ ಹೆಸರು, ನಿಮ್ಮ ಶಾಲೆ, ನಿಮ್ಮ ತರಗತಿ ಅಂತ ಭಾವಿಸಿಕೊಂಡು ಅಂತ ಕೇಳ್ತಾರಲ್ಲ, ಅಲ್ಲಿ ಹೇಗಿದೆ ಹಾಗೆ ಅದನ್ನು ನೀವು ಏನು ಮಾಡಬೇಕು, ಜಸ್ಟ್ ಇಂದ ಅಂತ ಹಾಕಿ ಅಲ್ಲಿ ನಿಮ್ಮ ಹೆಸರಿರ್ತದೆ, ತರಗತಿ ಇರ್ತದೆ, ಶಾಲೆ ಹೆಸರನ್ನ ಯಥಾವತ್ತಾಗಿ ಬರಿಬೇಕು. ಇದು ಒಂದಾಯಿತು. ಇನ್ನು ಈ ಕಡೆ ಗೆ ಅಂತ ಬರೀರಿ ಅಥವಾ ರಿಗೆ ಅಂತ ಬರೀರಿ. ಅಲ್ಲಿನೂ ಕೊಟ್ಟಿರ್ತಾರೆ ಯಾರಿಗೆ ಪತ್ರವನ್ನು ಬರಿಬೇಕು ಅನ್ನೋದನ್ನು ಕೊಟ್ಟಿರ್ತಾರೆ. ಅಲ್ಲಿ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಹಾಸನವರಿಗೆ 3 ದಿನ ರಜೆ ಕೋರಿ ಪತ್ರ ಬರಿಬೇಕಾಗಿದೆ ಅಂತ ಭಾವಿಸೋಣ. ಸೊ ಇಂದ ಬರೆದ್ರಿ, ಗೆ ಆಯಿತು. ನೆಕ್ಸ್ಟ್ ಬರೀತಕ್ಕಂಥದ್ದೇ ಸಂಬೋಧನೆ ಬರಲೇಬೇಕು. ಮಾನ್ಯರೇ ಅಂತಕ್ಕಂಥದ್ದು ಬರಿಬೇಕು. ಈ ಮಾನ್ಯರೇ ಆದ ನಂತರ ಈ ಕಡೆ ಏನು ತೊಗೋಬೇಕು, ವಿಷಯ ಅಂತಕ್ಕಂಥದ್ದು ತೊಗೋಬೇಕು. ಇದು ರಜೆ ಚೀಟಿ ಇರೋದ್ರಿಂದ ಆಲ್ರೆಡಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಾರೆ ಎಷ್ಟು ದಿನಗಳ ರಜೆ ಚೀಟಿ ಬರಿ ಅಂತ ಹೇಳ್ತಾರೆ. ಸೊ ಜಸ್ಟ್ 3 ದಿನ ರಜೆ ಮಂಜೂರಿ ಕುರಿತು ಅಂತಕ್ಕಂಥದ್ದು ವಿಷಯವನ್ನು ಶಾರ್ಟ್ ಆಗಿ ಬರಿಬೇಕು. ಇನ್ನು ನೆಕ್ಸ್ಟ್ ಪತ್ರದ ಒಡಲು ಅಂತ ಕರೀತಾರೆ. ಇದನ್ನು ಪ್ಯಾರಾಗ್ರಾಫ್ ಆಗಿ ಸ್ಟಾರ್ಟ್ ಮಾಡಿರಿ. ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಅಥವಾ ಅನ್ವಯಿಸಿದಂತೆ ನಾನು 10ನೇ ತರಗತಿಯ ವಿದ್ಯಾರ್ಥಿಯಾಗಿದ್ದು ನಮ್ಮ ಮನೆಯಲ್ಲಿ ಸೊ ಕಾರಣ ಕೊಟ್ಟಿರ್ತಾರೆ ಅಥವಾ ಕಾರಣ ಇರದಿದ್ರೆ ನೀವೇ ಒಂದು ಕಾರಣ ಬರೀರಿ. ಅಕ್ಕನ ಮದುವೆ ಕಾರ್ಯಕ್ರಮ ಇದೆ, ಆದ ಕಾರಣ ನನಗೆ 10/10/2019 12/11/2019 ಇಲ್ಲಿ ಡೇಟ್ ಹೇಗಿರ್ತದೆ 10, 11, 12 ಅಂದರೆ 3 ದಿನ ಆಯಿತು. ಓಕೆನಾ? ಸೊ ಈ 3 ದಿನಗಳು ಕಾಲ ಶಾಲೆಗೆ ಬರಲು ಆಗೋದಿಲ್ಲ. ಈ ಕಾರಣ ತಾವು ನನಗೆ ರಜೆ ಮಂಜೂರು ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಮಿಡ್ಲಲ್ಲಿ ಧನ್ಯವಾದಗಳು ಬರಬೇಕು. ಈ ಕಡೆ ಸ್ಥಳ, ಈ ಕಡೆ ದಿನಾಂಕ ಬರೋದು ತಮ್ಮ ವಿಶ್ವಾಸಿ ಅಂತ ಮೇಲೆ ಏನು ಹೆಸರಿದೆಯಲ್ಲ ಅದನ್ನೇ ನೀವೇನು ಮಾಡಬೇಕು, ಬರಿಬೇಕು. ಇದು ಏನಪ್ಪ ಅಂದರೆ ವ್ಯಾವಹಾರಿಕ ಪತ್ರವನ್ನು ಬರೀತಕ್ಕಂಥ ನಮೂನೆ. ಚೆನ್ನಾಗಿ ಇದನ್ನು ರೂಢಿಸ್ಕೊಳ್ರಿ. ಕಂಪಲ್ಸರಿಯಾಗಿ ನೀವೇನು ಮಾಡ್ತೀರಪ್ಪ ಅಂದರೆ 5ಕ್ಕೆ 5 ಅಂಕವನ್ನು ತಗೊಳ್ತೀರಿ. ವೆರಿ ಸಿಂಪಲ್ ಆಗಿ ಬರಬೇಕು, ಅಷ್ಟು ದೊಡ್ಡ ಕಥೆಯನ್ನು ಬರೀತಕ್ಕಂಥದ್ದು ಅಲ್ಲ. ಇನ್ನು ವ್ಯಾವಹಾರಿಕ ಪತ್ರ ತಿಳಿದುಕೊಂಡಿದ್ದೀರಿ, ಅದನ್ನು ಕೂಡ ನಿಮಗೆ ಪರೀಕ್ಷೆಯಲ್ಲಿ ಬೇಡ ಅಂತ ಅನಿಸಿದರೆ ಖಾಸಗಿ ಪತ್ರ ಅಥವಾ ವೈಯಕ್ತಿಕ ಪತ್ರ ಅಂತಲೂ ಕೂಡ ಹೇಳ್ತೀವಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಏನು ನಿಮ್ಮನ್ನು ಮಾರಿಕಾಂಬ ಪ್ರೌಢಶಾಲೆ ಶಿರಸಿಯ ಸತೀಶ ಶ್ರೇಯ ಅಂತ ತಿಳಿದು ಮಂಡ್ಯದಲ್ಲಿರುವ ನಿಮ್ಮ ತಂದೆಯವರಾದ ಶ್ರೀ ಹನುಮಂತಪ್ಪ ಗೌಡರವರಿಗೆ ನಿಮ್ಮ ವಿದ್ಯಾಭ್ಯಾಸದ ಕುರಿತು ತಿಳಿಸಿ ಪತ್ರ ಬರೀರಿ ಅಂತ ಕೇಳಿದ್ದಾರೆ. ಸೊ ನೀವೇನು ಸತೀಶ ಶ್ರೇಯ, ಮಾರಿಕಾಂಬ ಪ್ರೌಢಶಾಲೆ ಶಿರಸಿ ವಿದ್ಯಾರ್ಥಿ, ನಿಮ್ಮ ತಂದೆ ಹೆಸರು ಹನುಮಂತಪ್ಪ ಗೌಡರ, ಎಲ್ಲಿದ್ದಾರೆ, ಮಂಡ್ಯದಲ್ಲಿ ಇದ್ದಾರೆ. ಯಾಕೆ ಪತ್ರ ಬರಿಬೇಕು, ವಿದ್ಯಾಭ್ಯಾಸದ ಪ್ರಗತಿ ಕುರಿತು ಪತ್ರ ಬರಿಬೇಕು. ಎಸ್ ಬರೆಯೋಣ. ಸೊ ಫಸ್ಟ್ ಈ ಕಡೆ ಇಂದ ಹಾಕಬೇಕು. ಹೇಳಿದ್ದಾರೆ ಶ್ರೇಯ, ಮಾರಿಕಾಂಬ ಪ್ರೌಢಶಾಲೆ ಶಿರಸಿ, ದಿನಾಂಕ ಒಂದು ಹಾಕಿದರೆ ತುಂಬ ಚೆನ್ನಾಗಿರ್ತದೆ, ದಿನಾಂಕ ಹಾಕಲೇಬೇಕು. ಇಷ್ಟು ನೀವೇನು ಮಾಡಬೇಕು, ಬರಿಬೇಕು. ಆಲ್ರೆಡಿ ಇಲ್ಲೆಲ್ಲ ಇದೆ, ಇದನ್ನು ತೊಗೊಂಡು ಇಲ್ಲಿ ಜಸ್ಟ್ ಇಂದ ಬರಿಬೇಕು. ಡೇಟ್ 2 ಸೇರಿಸಬೇಕು, ಬಾಕಿ ಎಲ್ಲ ಇಲ್ಲಿರ್ತಕ್ಕಂಥ ಪ್ರಶ್ನೆಯಲ್ಲಿದ್ದನ್ನೇ ಬರಿಬೇಕು. ಇನ್ನು ತಂದೆಯವರಿಗೆ ಇರೋದ್ರಿಂದ ಇಲ್ಲಿ ಇಂದ ಬರೋದಿಲ್ಲ. ಇಲ್ಲಿ ಏನು ಬರ್ತದೆ, ಪೂಜ್ಯ ತಂದೆಯವರಿಗೆ ಅಥವಾ ತೀರ್ಥರೂಪ ತಂದೆಯವರಿಗೆ ಅಂತ ಬರಿತೀವಿ. ಆಮೇಲೆ ಈ ತೀರ್ಥರೂಪ ತಂದೆಯವರಿಗೆ ಅಥವಾ ಪೂಜ್ಯ ತಂದೆಯವರಿಗೆ ಬರೋದಂತ ಡೈರೆಕ್ಟಾಗಿ ಪತ್ರದ ಒಡಲನ್ನೇ ಬರಿಬೇಕು. ಏನಿದೆ, ಅಪ್ಪಾಜಿ ನಾನು ಇಲ್ಲಿ ಆರಾಮವಾಗಿದ್ದೇನೆ, ನೀವು ಹೇಗಿದ್ದೀರಿ, ಮನೆಯಲ್ಲಿ ಎಲ್ಲರೂ ಕುಶಲರಾಗಿದ್ದಾರೆ ಎಂದು ಭಾವಿಸಿದ್ದೇನೆ. ನನ್ನ ಅಭ್ಯಾಸ ಉತ್ತಮವಾಗಿ ನಡೆದಿದೆ. ಈಗಾಗಲೇ ನಾನು ಚಟುವಟಿಕೆ ಕಾರ್ಯಗಳನ್ನು ಪೂರ್ಣಗೊಳಿಸಿದ್ದೇನೆ. ಇದಲ್ಲದೆ ರೂಪನಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆದಿರುವೆ. ವಾರ್ಷಿಕ ಪರೀಕ್ಷೆಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಪಡೆಯುವ ಗುರಿ ಹೊಂದಿರುವೆ. ಈ ನಿಟ್ಟಿನಲ್ಲಿ ತಯಾರಿಗಾಗಿ ಪ್ರತಿದಿನ ಮುಂಜಾನೆ 3 ಗಂಟೆ ಹಾಗೂ ಸಂಜೆ 3 ವಿಷಯವಾರು ವೇಳಾಪಟ್ಟಿಗಳನ್ನು ಹಾಕಿಕೊಂಡು ಅದರಂತೆ ಅಭ್ಯಾಸ ಮಾಡುತ್ತಿರುವೆ ಅಂತ ಬರೀಬೇಕು.
ಪತ್ರಕ್ಕೆ ಮರುಪತ್ರವನ್ನು ಬರೀತೀರಿ ಅಂತ ಭಾವಿಸ್ತೀನಿ ಅಂತಲೂ ಕೂಡ ಬರಿಬೋದು. ಈ ಕಡೆ ಲಾಸ್ಟ್ ತಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಲಿ ಅಂತ ಬರೀಬೇಕು. ಈ ಕಡೆ ತಮ್ಮ ಪ್ರೀತಿಯ ಮಗಳು ಶ್ರೇಯಾ ಗೌಡರ್ ಅಂತ ಬರೀರಿ. ಇನ್ನು ಹೊರ ವಿಳಾಸವನ್ನು ಹಾಕಬೇಕು. ಆಲ್ರೆಡಿ ತಂದೆ ಹೆಸರು ಹೇಳಿದ್ದಾರೆ, ಶ್ರೀ ಹನುಮಂತಪ್ಪ ಗೌಡರ ಎಲ್ಲಿ ಅಂತ ಹೇಳಿದ್ದಾರೆ, ಮಂಡ್ಯ ಅಂತ ಹೇಳಿದ್ದಾರೆ. ಇಷ್ಟು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕಿತ್ತು. ತುಂಬ ಈಸಿಯಾಗಿರ್ತಕ್ಕಂಥ 5 ಅಂಕಕ್ಕೆ ಬರ್ತಕ್ಕಂಥ ಪತ್ರಲೇಖನದಲ್ಲಿ ನಾನು ಖಾಸಗಿ ಪತ್ರ ಮತ್ತು ವ್ಯಾವಹಾರಿಕ ಪತ್ರವನ್ನು ಬರೀತಕ್ಕಂಥ ನಮೂನೆಗಳನ್ನು ಹೇಳಿದ್ದೀನಿ. ಸೊ ಚೆನ್ನಾಗಿ ಪ್ರಿಪೇರ್ ಮಾಡಿದರೆ ಖಂಡಿತವಾಗಿ ನೀವು 5ಕ್ಕೆ 5 ಅಂಕವನ್ನು ಗಳಿಸ್ತೀರಿ. ಬೇರೆ ಯಾವುದೇ ಚಿಂತೆ ಇಲ್ಲ. ಸೊ ಹೋಪ್ ನಾನು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್